ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ವಿಕೆಟೇ ಬಿದ್ದಿದೆ. ಈ ಸಲ ಹೆಂಗೆ ತೆಗೆದಿದ್ದಾರೆ ಅನ್ನೋನ್ ಗನ್ಮ್ಯಾನ್ಗಳು. ಮತ್ತು ಈತ ಭಾರತದ ವಿರುದ್ಧ ಏನು ಮಾಡ್ತಿದ್ದ? ವೆರಿ ಬಿಗ್ ನ್ಯೂಸ್ ಇದು. ಭಾರತಕ್ಕೆ ಪಾಕಿಸ್ತಾನದಿಂದ ಸಿಕ್ಕಾಪಟ್ಟೆ ಥ್ರೆಟ್ ಇದೆ. ಮುಂದಿನ ದಿನಗಳಲ್ಲಿ ಇರಾನ್ ಯುದ್ಧ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗ್ತಿದ್ದ ಹಾಗೆ ಗ್ಯಾರಂಟಿ ಶುರುವಾಗತ್ತೆ. ಪಾಕಿಸ್ತಾನ ಭಾರತ ನಡುವೆ ಏನೋ ಒಂದು ನಡೆಸಲೇಬೇಕು ಅಂತ ಬಹಳ ದೊಡ್ಡ ಸಂಚಲನ ನಡೀತಿದೆಯಲ್ಲ. ಈ ಹೊತ್ತಲ್ಲಿ ಟಾಪ್ ಟೆರರಿಸ್ಟ್ ಹಫೀಜ್ ಸಯೀದ್ ಮತ್ತೊಬ್ಬ ಬಲಗೈ ಬಂಟ. ಮೊನ್ನೆ ಒಂದು ಬೇಟೆಯಾಡಿದ್ರು. ಯಾರು ಇದೆ ಅನ್ನೋನ್ ಗನ್ಮ್ಯಾನ್ಗಳು. ಫೌಂಡರ್ ಮೆಂಬರ್, ಲಷ್ಕರ್ ಎ ತೊಯ್ಬಾದ ಫೌಂಡರ್ ಮೆಂಬರ್. ಮೊನ್ನೆ ಅದಕ್ಕಿಂತ ಕೆಲವು ದಿನಗಳ ಹಿಂದಕ್ಕೆ ಹೋದರೆ ಅವರ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಗಿ ಹೊಡೆಯಲಾಯಿತು. ಈಗ ಮತ್ತೊಂದು ದೊಡ್ಡ ತಲೆ. ಇದೊಂದು ಮೇಜರ್ ನ್ಯೂಸು. ಹಾಗೆ ಭಾರತ ಪಾಕಿಸ್ತಾನವನ್ನು ಶೇಕ್ ಮಾಡುವಂಥ ಒಂದು ಸ್ಟೆಪ್ ತಗೊಂಡಿದೆ. ಅದೆಷ್ಟು ದಶಕಗಳ ಬಳಿಕ ಭಾರತದಲ್ಲಿ ಇಂಥ ಸ್ಟೆಪ್ ತಗೊಂಡಿದ್ದಾರೆ ಮೋದಿ. ಮತ್ತಿದು ಭಾರತದ ಭವಿಷ್ಯವನ್ನೇ ಬದಲಿಸಲಿದೆ. ಹೇಗೆ? ಜಮ್ಮು ಕಾಶ್ಮೀರಕ್ಕೆ ದೊಡ್ಡ ಬಲವನ್ನು, ಶಾಶ್ವತ ಬಲವನ್ನು ಹೇಗೆ ಕೊಡುತ್ತೆ? ಇಡೀ ದೇಶದ ಆರ್ಥಿಕತೆಗೆ ಯಾವ ರೀತಿ ಬಲವನ್ನು ಕೊಡುತ್ತೆ? ಮತ್ತು ಎನರ್ಜಿ ಸೆಕ್ಟರಲ್ಲಿ ಯಾವ ರೀತಿ ಬಲವನ್ನು ಕೊಡುತ್ತೆ? ಪಾಕಿಸ್ತಾನಕ್ಕೆ ಅಂತಹ ಮರ್ಮಾಘಾತವನ್ನು ಕೊಡುತ್ತೆ. ಆ್ಯಟ್ ಅ ಟೈಮ್, ಒಂದು ಕಲ್ಲಲ್ಲಿ ಎರಡು ಹಕ್ಕಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲು ಈ ಅನ್ನೌನ್ ಗನ್ಮ್ಯಾನ್ಗಳ ಕೈ ಚಳಕದ ಸುದ್ದಿ ನೋಡ್ಬಿಡೋಣ. ಯಾರು ಈತ? ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಮತ್ತೊಬ್ಬ ಶೇಖ್ ಯೂಸುಫ್ ಅಫ್ರೀದಿ ಅಂತ. ಈತ ಅಲ್ಲಿ ಪಾಕಿಸ್ತಾನದಲ್ಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ಟೆರರಿಸ್ಟ್ ಭಾರತಕ್ಕೆ ಅವ್ರಿಗೆ ಸೆಲೆಬ್ರಿಟಿನೇ. ಬಹಳ ಉತ್ತಮ ಗುಣಮಟ್ಟದ ಪ್ರವಚನಕಾರ ಮತ್ತು ಬ್ರೈನ್ ವಾಶಲ್ಲಿ ಎಕ್ಸ್ಪರ್ಟು. ಯಾಕೆ ಈತ ಸತ್ತಿರೋದು ಭಾರತಕ್ಕೆ ಗುಡ್ ನ್ಯೂಸ್ ಅಂದರೆ, ಈಗ ಮೊನ್ನೆ 110 ಲಾಂಚ್ ಪ್ಯಾಡ್ಗಳು ಆ್ಯಕ್ಟಿವ್ ಆದವು ಗೊತ್ತಾ? ಭಾರತದ ಇಂಟೆಲಿಜೆನ್ಸ್ ರಿಪೋರ್ಟು ಇದನ್ನು ದೃಢಪಡಿಸ್ತು. POK ಭಾಗದಲ್ಲಿ ಮತ್ತು ಓವರಾಲ್ LOC ಸುತ್ತಮುತ್ತ 110 ಲಾಂಚ್ ಪ್ಯಾಡ್ಗಳು, ಒಟ್ಟು 1210 ಹತ್ರ ಟೆರರಿಸ್ಟ್ಗಳನ್ನು ಒಳನುಗ್ಗಿಸೋದಕ್ಕೆ ಸರ್ವ ತಯಾರಿಗಳನ್ನು ಮಾಡಿಕೊಂಡಿದೆ ಪಾಕಿಸ್ತಾನದ. ಅಲ್ಲಿನ ISI ಇರಬಹುದು, ಮತ್ತು ನೇರವಾಗಿ ಸರ್ಕಾರದ ಇನ್ವಾಲ್ವ್ಮೆಂಟು ಇರಬಹುದು. ಟೆರರಿಸ್ಟ್ಗಳು ಒಟ್ಟಾರೆಯಾಗಿ 1100ಕ್ಕೂ ಅಧಿಕ. ಇದು ಇತ್ತೀಚಿನ ವರ್ಷಗಳಲ್ಲೇ ಹೆಚ್ಚು. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದ ಅಟ್ಯಾಕನ್ನು ಭಾರತದ ಮೇಲೆ ಮಾಡುವಂಥ ತಯಾರಿ ಪಾಕಿಸ್ತಾನದಿಂದ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿದೆ. ಅದು ಇರಾನ್ದೆಲ್ಲ ತಲೆಬಿಸಿ ಮುಗಿದ ಮೇಲೆ ಪಾಕಿಸ್ತಾನದ ಕಡೆಗೆ ಗಮನ ಹರಿಸ್ತಾರಲ್ಲ ದೊಡ್ಡವರು, ಅವರೆಲ್ಲ ಈ ಕಡೆಗೆ ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಟಾರ್ಗೆಟ್ ಭಾರತ ವೀಕ್ ಆಗಬೇಕು, ಆರ್ಥಿಕತೆ ಡೌನ್ ಆಗಬೇಕು, ಇನ್ನೊಂದಾಗಬೇಕು, ಯುದ್ಧ ಶುರು ಆಗಬೇಕು ಅನ್ನೋದೇ ಅಲ್ವಾ. ಹಾಗಾಗಿ ಶುರುವಾಗುತ್ತೆ. ಈ ಕೆಲಸದ ದೊಡ್ಡ ರೋಲನ್ನು ಪ್ಲೇ ಮಾಡ್ತಿದ್ದ ವ್ಯಕ್ತಿ ಈತ. ಯಾರಾತ? ಶೇಖ್ ಯೂಸುಫ್ ಅಫ್ರೀದಿ. ಈ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಆತನ ಮನೆ ಇತ್ತು, KP. ಅಲ್ಲಿಗೆ ಹೋಗಿ ಆತನ ಮನೆ ಹತ್ರನೇ ಹೋಗಿ ಕರೆದು ಮಾತಾಡಿಸಿ ಹಾಗೆ ಹೊಡೆದು ಬಂದಿದ್ದಾರೆ ಅನ್ನೋನ್ ಗನ್ಮ್ಯಾನ್ಗಳು. ಬೈಕಲ್ಲಿ ಇಬ್ಬರು ಹೋಗ್ತಾರೆ, ಮನೆ ಹತ್ರ ನಿಂತಿರ್ತಾನೆ, ಕರೀತಾರೆ, ಕಂಟಿನ್ಯೂಸ್ ಫೈರಿಂಗ್ ಆಗತ್ತೆ, ಅಲ್ಲೇ ಬೀಳ್ತಾನೆ. ಒಂದು ಕ್ಷಣದಲ್ಲಿ ಔಟ್ ಈ ಅಫ್ರೀದಿ. ಕಣ್ಣೀರು ಹಾಕ್ತಿದ್ದಾರೆ ಲಷ್ಕರ್ ಎ ತೊಯ್ಬಾದ ಟೆರರಿಸ್ಟ್ಗಳೆಲ್ಲ. ಪಾಪ ನಡುಗು ಹೋಗೋ ಹಾಗಿದೆ. ಇನ್ನು ಪಾಕಿಸ್ತಾನದ ಉಗ್ರರಿಗೆ ಪಾಕಿಸ್ತಾನ ಖಂಡಿತವಾಗಿಯೂ ಸ್ವರ್ಗ ಅಲ್ಲ ಅನ್ನೋದನ್ನು ಸಾಬೀತು ಮಾಡ್ತಿದ್ದಾರೆ. ಬರೋಬ್ಬರಿ 35 ತಲೆಗಳನ್ನು ತೆಗೆದಿದ್ದಾರೆ ಈಗ ರಿಪೋರ್ಟ್ಸ್ ಪ್ರಕಾರ ಅನ್ನೋನ್ ಗನ್ಮ್ಯಾನ್ಗಳು. ಭಾರತಕ್ಕಂತೂ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ಗಳನ್ನು ಕೊಡ್ತಾರೆ. ಅದರಲ್ಲೂ ಈಗಂತೂ ಇದು ಮೇಜರ್ ನ್ಯೂಸ್. ಯಾಕಂದರೆ ಲಷ್ಕರ್ ಸಂಘಟನೆಯಿಂದನೇ ಬರ್ತಾ ಇದ್ದಿತ್ತು. 110 ಲಾಂಚ್ ಪ್ಯಾಡ್ಗಳಲ್ಲಿ ಅತಿ ಹೆಚ್ಚು ಲಷ್ಕರ್ ಸಂಘಟನೆದು, ಜೈಷ್ ಎ ಮೊಹಮ್ಮದ್ದು ಎಲ್ಲ ಇತ್ತು. ಅದರಲ್ಲಿ ಈತನ ರೋಲ್ ಮೇಜರ್ ಆಗಿತ್ತು. ಜಮ್ಮು ಕಾಶ್ಮೀರ ಭಾಗದಲ್ಲಿ ಭಯಂಕರ ವಿಧ್ವಂಸ ಸೃಷ್ಟಿಸಬೇಕು, ಪಹಲ್ಗಾಮ್ ದಾಳಿಯನ್ನು ಮೀರಿಸುವ ದಾಳಿ ಮಾಡಬೇಕು, ಯುದ್ಧ ಶುರುವಾಗೇ ಬಿಡಬೇಕು, ಚಿಟಿಕೆ ಹೊಡೆಯೋದ್ರಲ್ಲಿ ಭಾರತ ಕೆರಳಿ ಹಾಗೆ ಕೆಂಡವಾಗಿ ಬರಬೇಕು, ಯುದ್ಧ ಶುರುವಾಗಬೇಕು ಅನ್ನೋದಷ್ಟೇ ಅಲ್ವಾ. ಆ ಕೆಲಸ ಮಾಡೋದ್ರಲ್ಲಿ ಮೇಜರ್ ರೋಲ್ ಈತನದ್ದಾಗಿತ್ತು. ಬ್ರೈನ್ ವಾಶ್ ಮಾಡೋದು, ಅವರನ್ನು ಭಯೋತ್ಪಾದಕರಾಗಿ ಟ್ರೈನಿಂಗ್ ಮಾಡೋದು, ಒಳನುಗ್ಗಿಸೋದು,
ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದ. ಈಗ ಈತನಿಗೆ ಈ ರೋಲನ್ನು ಕೊಡಲಾಗಿತ್ತು ಭಾರತದಲ್ಲಿ ದೊಡ್ಡ ದಾಳಿ ಮಾಡೋದಕ್ಕೆ ಅಂತಾನೆ ಈಗ ಸಿಗ್ತಿರೋ ಮಾಹಿತಿ. ಆತನನ್ನು ನಮ್ಮ ಪ್ರೀತಿಯ ಅನ್ನೌನ್ ಗನ್ಮ್ಯಾನ್ಗಳು ಹೊಡೆದು ಹಾಕಿರೋದು ಮಾತ್ರ ಬಹಳ ದೊಡ್ಡ ಸುದ್ದಿ. ಈಗ ಪಾಕಿಸ್ತಾನದಿಂದ ಬರ್ತಿರೋದು. ಪಾಕಿಸ್ತಾನ ಏನೇನು ಮಾಡ್ತಿದೆ, ಇರಾನ್ ಜೊತೆಗೆ ಏನೇನು ಡಬಲ್ ಗೇಮ್ ಮಾಡಿ ಸಿಕ್ಕಾಕ್ಕೊಂಡು ಇರಾನ್ ಯಾವ ರೀತಿ ಬೆಂಡತ್ತಿದೆ, ಯಾವ ರೀತಿ ಚೀಮಾರಿ ಹಾಕಿದೆ ನೋಡಿದ್ದೀವಿ. ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಏನು ಮಾಡೋಕೆ ಹೋದರೂ ಅಲ್ಲೊಂದು ಸಂಚು, ಕುತಂತ್ರ, ಡಬಲ್ ಸ್ಟ್ಯಾಂಡರ್ಡು ಬಯಲಾಗ್ತಾನೆ ಇರುತ್ತೆ. ಅದರ ನಡುವೆಯೂ ತಾನು ಗ್ಲೋಬಲ್ ಲೆವೆಲಲ್ಲಿ ಭಯಂಕರ ಸಂಧಾನಕಾರ ಅಂತ ಸಾಬೀತು ಮಾಡೋಕ್ಕೆ ಹೋಗಿ ಬ್ರೋಕರಲ್ಲ ಇದು ಬೆಗ್ಗರ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಬಿಡಿ. ಆದರೆ ಏನೇ ಮಾಡಿದ್ರು ಅವರು ಪಾಕಿಸ್ತಾನ ಅಂದರೆ ಅಮೆರಿಕಕ್ಕೆಲ್ಲ ತುಂಬ ಪ್ರೀತಿ, ಚೀನಾಗಂತೂ ಅತ್ಯಂತ ಪ್ರೀತಿ ಅಲ್ವಾ. ಆ ಪ್ರೀತಿ ಯಾಕೆ ಅನ್ನೋದು ಗೊತ್ತು ಎಲ್ರಿಗೂ, ಭಾರತ ಟಾರ್ಗೆಟ್ ಮಾಡೋದಕ್ಕೆ ಅಂತ. ನೆಕ್ಸ್ಟ್ ಈಗ ಶುರುವಾಗತ್ತೆ. ಹಾಗಾಗಿ ಅನ್ನೌನ್ ಗನ್ಮ್ಯಾನ್ಗಳ ಕಾರ್ಯಾಚರಣೆ ಕೂಡ ಯಾಕೋ ಜೋರಾದಂಗೆ ಕಾಣಿಸ್ತಿದೆ. ಒಂದೊಂದು ತಿಂಗಳಿಗೆ 4-5 ವಿಕೆಟ್ಗಳು ಬೀಳ್ತಿರೋದು ನೋಡಿದ್ರೆ ಇದೊಂದು ಮೇಜರ್ ನ್ಯೂಸ್. ಆದರೆ ಇನ್ನೊಂದು ದೊಡ್ಡ ಸುದ್ದಿ ಇದೆ ನೋಡಿ. ಭಾರತ 120 ಇಯರ್ಸ್ ಬ್ಯಾಕ್ ಪ್ಲ್ಯಾನ್ ಆಗಿದ್ದಂತಹ ಮೊಹ್ರಾ ಹೈಡಲ್ ಪ್ರಾಜೆಕ್ಟನ್ನು ಘೋಷಣೆ ಮಾಡಿದೆ ಜಮ್ಮು ಸರ್ಕಾರ. ಇದು ಅಂತೆಂಥ ಪ್ರಾಜೆಕ್ಟ್ ಅಲ್ಲ, POK ಹತ್ರನೇ ಬರುತ್ತೆ. ಉರಿ ಪ್ರದೇಶದಲ್ಲಿ ಈ ಪ್ರಾಜೆಕ್ಟು ಮಹತ್ವ ಪಡ್ಕೊಳ್ತಾ ಇದೆ. ಇದರಿಂದ ಜಮ್ಮು ಕಾಶ್ಮೀರದಲ್ಲಿ ಹೈಡ್ರೋ ಪವರ್ ಕೆಪಾಸಿಟಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅಂದರೆ, ಮತ್ತು ವಿವಿಧ ಭಾಗಗಳಿಗೆ ಜೇಲಂ ನೀರನ್ನು ಬಳಸ್ಕೊಳ್ಳೋದು, ಜೇಲಮ್ಮಿಂದ ವಿದ್ಯುತ್ತನ್ನು ತಯಾರಿಸೋದು, ಎರಡೂ ಉದ್ದೇಶ ಇಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಿರುವಂಥ ನದಿಗೆ ಏನು ಮಾಡಬೇಕು ಅನ್ನೋದು ಗೊತ್ತು ನಮಗೆ. ಪಹಲ್ಗಾಮ್ ದಾಳಿ ಆದಮೇಲೆ, ಆಪರೇಷನ್ ಸಿಂಧೂರ್ ಆದಮೇಲೆ ಭಾರತ ಏನು ಮಾಡಿದೆ ಅಂತ ಈಗ ವಿಶ್ವಸಂಸ್ಥೆಯನ್ನು ಹೋಗಿ ಕೇಳ್ಕೊಂಡು ಗೋಗರಿತಿದೆ. ಭಾರತ ನೀರು ಕೊಡ್ತಿಲ್ಲ, ಅಮೆರಿಕ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದೆ. ಈಗ ಎಲ್ಲರೂ ತನ್ನನ್ನು ವಹಿಸ್ಕೊಂಡು ಬರಬೇಕು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದ ವಿರುದ್ಧ ಅಂತ ಬಯಸ್ತಿದೆ. ಬಟ್ ಭಾರತ ತಿರುಗಿಸ್ಕೊಟ್ಟಿದೆ ವಿಶ್ವಸಂಸ್ಥೆಯಲ್ಲಿಯೇ. ಭಾರತದ ನೀರಿನ ಬಗ್ಗೆ ಮಾತನಾಡೋದಕ್ಕೆ ವರ್ಲ್ಡ್ ಬ್ಯಾಂಕ್ಗೂ ಅಧಿಕಾರ ಇಲ್ಲ. ಅವರು ಜಸ್ಟ್ ಮಧ್ಯಸ್ಥಿಕೆ ವಹಿಸಿದ್ರು ಅಷ್ಟೇ, ಮೀಡಿಯೇಟರ್ ರೋಲ್ ಪ್ಲೇ ಮಾಡಿದ್ರು. ವಿಶ್ವಸಂಸ್ಥೆಗೂ ಅಧಿಕಾರ ಇಲ್ಲ. ಯಾವ ಕಂಡ ದೇಶನೂ ಇಲ್ಲಿ ಬರೋ ಹಂಗಿಲ್ಲ ಅಂತ ತಿರುಗಿಸ್ ಕಪಾಳ ಮೋಕ್ಷ ಮಾಡಿದೆ. ಇದು ನಮ್ಮ ಇಂಟರ್ನಲ್ ವಿಚಾರ, ನಾವು ನೋಡ್ಕೊಳ್ತೀವಿ. ಪಾಕಿಸ್ತಾನ ಜೊತೆಗೆ ಇಂಡಸ್ ಟ್ರೀಟಿ ಒಪ್ಪಂದ ಆಗಿದ್ದು ಹೆಂಗೆ? ಅದು ಫೇತ್ ಮೇಲೆ, ಮಾತುಕತೆ ಮೇಲೆ, ಗುಡ್ ವಿಲ್ ಮೇಲೆ ಕೊಡ್ತಾ ಇದ್ದಿದ್ದು. ಯಾರು ನಮಗೆ ದಶಕಗಳಿಂದ ಟೆರರಿಸ್ಟ್ಗಳನ್ನು ನುಗ್ಸಿ ಸಾಯಿಸ್ತಾ ಇದ್ದಾರೋ ನಮ್ಮ ಜನರ ನಾಮಾಯಕರನ್ನು, ಅವ್ರಿಗೆ ಯಾವ ನಂಬಿಕೆ ಮೇಲೆ ನೀರು ಕೊಡೋಣ ಅಲ್ವಾ? ಸೊ ಇದನ್ನು ಮುಂದುವರ್ಸೋದಕ್ಕೆ ಯಾವ ಕಾರಣನೂ ಇಲ್ಲ, ಇಲ್ಲಿ ಎಂಥ ಬದನೆಕಾಯಿನೂ ಇಲ್ಲ. ಹಾಗಾಗಿ ಈ ಒಪ್ಪಂದ ಮುರಿದು ಬಿತ್ತು, ಯಾರೂ ಅದನ್ನು ಮರುಸ್ಥಾಪಿಸುವ ಪ್ರಯತ್ನ ಮಾಡೋ ಹಾಗೂ ಇಲ್ಲ. ಈಗ ಮೊಹ್ರಾ ಹೈಡಲ್ ಪ್ರಾಜೆಕ್ಟ್ 120 ವರ್ಷಗಳು ರಾಜರ ಆಡಳಿತ ಇದ್ದಂಥ ಸಮಯದಲ್ಲಿ ಪ್ಲಾನ್ ಆಗಿ ಈಗ ಅದು ಜಾರಿಗೆ ಬರುತ್ತೆ. ಮತ್ತೇನು ತುಂಬ ವರ್ಷಗಳಲ್ಲ ನೋಡಿ, 2026 ಮುಗಿಯೋದ್ರ ಒಳಗಡೆ ಡಿಸೆಂಬರ್ ಅಷ್ಟೊತ್ತಿಗೆ ಬಹಳಷ್ಟು ಯೋಜನೆಗಳು ಈಗ ಜಾರಿಗೆ ಬರಲಿವೆ. ಅಧಿಕವಾಗಿ ಉಳ್ಕೊಳ್ಳುತ್ತಲ್ಲ ಎಕ್ಸೆಸ್ ವಾಟರನ್ನು ಪಂಜಾಬ್, ಹರಿಯಾಣ, ರಾಜಸ್ಥಾನಕ್ಕೆ ಡೈವರ್ಟ್ ಮಾಡೋದು. 6-7 ಡ್ಯಾಮ್ಗಳನ್ನು ಕಟ್ಟಲಾಗ್ತದೆ. ಜೇಲಂ ನೀರನ್ನು ಡೈವರ್ಟ್ ಮಾಡಲಾಗುತ್ತೆ. ಚಾನೆಲ್ ಎಕ್ಸ್ಪಾನ್ಷನ್ ಮಾಡ್ತಾರೆ. ಒಂದೇ ಸಲ ಡ್ಯಾಮ್ ಕಟ್ ಮುಗಿಸೋಕ್ಕಾಗಲ್ವಲ್ಲ, ಹಾಗಾಗಿ ಕಾಲುವೆಗಳನ್ನೇ ವಿಸ್ತರಿಸುವಂಥ ಯೋಜನೆ. ಪಂಜಾಬ್, ಹರಿಯಾಣ, ರಾಜಸ್ಥಾನಕ್ಕೆ ಎಷ್ಟು ನೀರಿನ ಹಾಹಾಕಾರ ಅಲ್ವಾ. ಅವರ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ನೀರನ್ನು ಈ ಕಡೆ ಡೈವರ್ಟ್ ಮಾಡೋದಕ್ಕೆ ಯೋಜನೆಗಳನ್ನು ರೂಪಿಸಲಾಗ್ತಿದೆ. ಒಂದು 2026 ಮುಗಿಯುತ್ತೆ, 27ಕ್ಕೊಂದು, 28ಕ್ಕೊಂದು, 29ಕ್ಕೊಂದು. 2026 ಎಂಡ್ ಆಗೋಷ್ಟೊತ್ತಿಗೇನೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಹೈಡ್ರೋ ಪವರ್ ಸ್ಟೋರೇಜ್ ಕೆಪಾಸಿಟಿ ಅಂದರೆ ಇಲ್ಲಿ ತಯಾರಿ ಮಾಡೋದು ಮತ್ತು ಸ್ಟೋರೇಜ್ ಎರಡು ಎಷ್ಟಾಗಿರುತ್ತೆ ಗೊತ್ತಾ? 40-50% ಜಾಸ್ತಿ ಆಗಿರುತ್ತೆ ಈ ವರ್ಷದ ಎಂಡ್ ಒಳಗಡೆ. ಸೊ ಅಂಥ ಪ್ರಾಜೆಕ್ಟನ್ನು ಭಾರತ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ಇಡೀ ದೇಶಕ್ಕೆ ಇದೊಂದು ದೊಡ್ಡ ಆಧಾರ ಆಗುತ್ತೆ. ಮತ್ತು ಇದರಿಂದ ಜಮ್ಮು ಕಾಶ್ಮೀರದ ಎಕಾನಮಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಆಗುತ್ತೆ. ಒಮರ್ ಅಬ್ದುಲ್ಲಾ ಅವರು ತುಂಬಾ ಮೆಚ್ಕೊಂಡಿದ್ದಾರೆ ಈ ಎಲ್ಲ ಯೋಜನೆಗಳನ್ನು. ಕೇಂದ್ರ ಸರ್ಕಾರ ಕೂಡ ಅತಿ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಪಾಕಿಸ್ತಾನ ಈಗ ಭೂಮಿ ಮೇಲೆ ಇರೋದಕ್ಕೆ ಒಂದೇ ಒಂದು ಆಧಾರ ಇರೋದು ಇದೇ ಸಿಂಧೂ ನದಿ. ಬಿಟ್ಟರೆ ಆ ಕಡೆಯಿಂದ ಬರುವಂಥ ಅಫ್ಘಾನಿಸ್ತಾನದಿಂದ ಬರುವಂಥ ನದಿ ಸಿಂಧೂ ನದಿ ಮೇಜರ್, ಅತಿ ಹೆಚ್ಚು ಪ್ರಮಾಣ ಅಲ್ಲಿ ಸಿಂಧೂ ನದಿ ಮೇಲೇ ಜೀವನಾಧಾರ ಇರೋದು. ಅವ್ರಿಗೆ ಅವರದ್ದೇ ಆದಂಥ ನದಿಗಳೇ ಇಲ್ಲ. ಆಧಾರ ಇರೋದು ಇಲ್ಲಿಂದ ಬರೋದು, ಇಲ್ಲ ಅಫ್ಘಾನಿಸ್ತಾನ ಕಡೆಯಿಂದ ಬರೋದು, ಅದನ್ನೇ ನಂಬ್ಕೊಂಡು ಬದುಕ್ತಿರೋದು ಈ ಪಾಕಿಸ್ತಾನ.
ಅಂತಹ ದುರ್ದೈವಿ ಪಾಕಿಸ್ತಾನ ಯಾರು ತನಗೆ ಜೀವ ಕೊಡ್ತಿದ್ದಾರೋ ಅಂಥ ದೇಶದ ಜೊತೆಗೇನೆ ಈಗ ಏನು ಮಾಡ್ಕೊಂಡಿದೆ ದಶಕಗಳಿಂದ ಅನ್ನೋದು ಗೊತ್ತು. ಹಾಗಾಗಿ ಆ ಜೀವನಾಡಿಯನ್ನು ಕಟ್ ಮಾಡಬೇಕಾಗಿದೆ. ಈಗ ಆ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಟೈಮಲ್ಲಿ ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯಲ್ಲ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ರಲ್ಲ, ಅದು ಈಗ ಕಾರ್ಯರೂಪಕ್ಕೆ ಬರ್ತಿದೆ. ಪಾಕಿಸ್ತಾನ ನಿಂತಲ್ಲಿಯೇ ನಡುಗುವಂತಹ, ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕೋದಕ್ಕೆ ಯುದ್ಧ ಒಂದೇ ಅಲ್ಲ, ಬಂದ್ರೆ ಬಿಡಲ್ಲ, ಯುದ್ಧ ನಡೆಯತ್ತೆ. ನಮ್ಮ ಬಂದೂಕುಗಳು ಎಲ್ಲನೂ ಮಾತಾಡುತ್ತೆ, ಕ್ಷಿಪಣಿಗಳು ಒಡಿಸ್ ಮಾಡುತ್ತೆ, ನೋ ಡೌಟ್. ಆದರೆ ಅದಕ್ಕಿಂತಲೂ ಸ್ಟ್ರಾಂಗ್ ಆಗಿರುವಂಥದ್ದು ಈ ಜಲ ಅಸ್ತ್ರ. ವೆಪನೈಸೇಷನ್ ಮಾಡ್ತಿದೆ ವಾಟರನ್ನು ಅಂತಾನೆ ವಿಶ್ವಸಂಸ್ಥೆಗೆಲ್ಲ ಹೋಗಿ ಬಾಯಿ ಬಡ್ಕೊಳ್ತಿರೋದು. ಬಟ್ ಕೇಳೋರು ಯಾರೂ ಇಲ್ಲ ಇಲ್ಲಿ. ಇವರ ಈ ಬೊಬ್ಬೆ ಕೇಳಿಸ್ಕೊಳ್ಳೋದಕ್ಕೆ ಭಾರತ ಅಂತೂ ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸಿದ್ದಾಗೇ ಬಿಟ್ಟಿದೆ. ನೋಡಿ, ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ. 3540 ಇರೋದು ನಮ್ಮ ಜಮ್ಮು ಕಾಶ್ಮೀರದ ಹೈಡ್ರೋ ಕೆಪಾಸಿಟಿ 5164 ಮೆಗಾವ್ಯಾಟ್ಗೆ ಜಂಪ್ ಆಗುತ್ತೆ. ಈ ವರ್ಷದ 2026ರಲ್ಲೇ ಒಂದು ಮೇಜರ್ ಪುಷ್ ಸಿಗತ್ತೆ ಅನ್ನೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಪಕಲ್ದುಲ್ ಪ್ರಾಜೆಕ್ಟು 1000 ಮೆಗಾವ್ಯಾಟ್ ಕೆಪಾಸಿಟಿ, ಕಿರು ಪ್ರಾಜೆಕ್ಟು 624 ಮೆಗಾವ್ಯಾಟ್ ಕೆಪಾಸಿಟಿ, ಮತ್ತು 78% ಕನ್ಸ್ಟ್ರಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ. ಇದೆಲ್ಲ ಆಲ್ಮೋಸ್ಟ್ ಜಾರಿಗೆ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಂಥ ಸ್ಟೇಜಲ್ಲಿರೋದು. ಹಾಗಾಗಿ ಇದಿಷ್ಟು ಪಕಲ್ದುಲ್, ಕಿರು, ಕ್ವಾರ್, ಹಾಗೆ ಪರ್ನಾಯ್, ಕರ್ನಾ ಇದಷ್ಟು ಆಗಿಬಿಟ್ರೆ ಏನು ಕೈಗೆತ್ಕೊಂಡಿದ್ದಾರೆ 6ರಿಂದ 7 ಡ್ಯಾಮ್ಗಳು. ಮತ್ತು ಅದಕ್ಕಿಂತ ಡ್ಯಾಮ್ ಕನ್ಸ್ಟ್ರಕ್ಷನ್ಗಿಂತ ಮುಂಚೆನೇ ಚಾನಲ್ ಎಕ್ಸ್ಪಾನ್ಷನ್ ಮೂಲಕ, ವಾಟರ್ ಡೈವರ್ಷನ್ ಮೂಲಕ ಪಾಕಿಸ್ತಾನಕ್ಕೆ ಆಘಾತ. ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಈ ವರ್ಷನೇ ಕಂಪ್ಲೀಟ್ ಆಗುವಂಥದ್ದು. ಇದೆಲ್ಲದರ ಮೂಲಕ ಪಾಕಿಸ್ತಾನಕ್ಕೆ ಏನು ಕೊಡಬೇಕಲ್ಲ ಅದನ್ನು ಬಡ್ಡಿ ಸಮೇತ ಕೊಡ್ತಿದೆ ಈಗ ಭಾರತ. ಶಪಥ ಮಾಡಿದಂತೆ ಮಾಡ್ತಿದ್ದಾರೆ ಮೋದಿ ಅನ್ನೋದ್ರಲ್ಲಿ ನೋ ಡೌಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.